ಕಾಂಗ್ರೆಸ್ನಲ್ಲಿ ಜೋರಾಯಿತು ಪಟ್ಟದ ಆಟದ ಕಿಚ್ಚು. ಅಕ್ಕಪಕ್ಕ ಕುಳಿತರು ಸಿದ್ದು ಡಿಕೆ ಮಾತಿಲ್ಲ ಕತೆಯಿಲ್ಲ. ಸರ್ಕಾರಕ್ಕೆ ಅಜ್ಜಯ್ಯನ ಆಶೀರ್ವಾದವೇ ಶಕ್ತಿ ಎಂದ ಡಿಕೆ ಗನ್ ಹಿಡ್ಕೊಂಡೇ ಬಂದಿದ್ದಾರೆ ಎಂದು ಆರ್ ಅಶೋಕ್ ಕಿಡಿ. ಇದೆಲ್ಲ ಸುದ್ದಿ ನೋಡೋಣ. ಕುರ್ಚಿ ಆಟ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಲ್ಲಿ ಅಂತಾರಾಷ್ಟ್ರೀಯ ಅಣೆಕಟ್ಟು ಸುರಕ್ಷತಾ ಸಮ್ಮೇಳನ ನಡೆಯಿತು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ವೇದಿಕೆ ಮೇಲೆ ಕೂತಿದ್ರು. ತುಂಬಾ ಹೊತ್ತು ಮಾತನಾಡಲಿಲ್ಲ, ಕನಿಷ್ಠ ಪಕ್ಷ ಮುಖವನ್ನು ನೋಡಲಿಲ್ಲ. ಬಹಳ ಹೊತ್ತಿನ ಬಳಿಕ ಇಬ್ಬರು ನದಿ ಮೂಲ ನಿರ್ವಹಣೆ ಪುಸ್ತಕದ ಬಗ್ಗೆ ಮಾತನಾಡಿದ್ರು. ಇದು ಕಾಂಗ್ರೆಸ್ ಮನೆಯೊಳಗಿನ ಒಡಕನ್ನ ಹೇಳುವಂತಿತ್ತು. ಕಾಂಗ್ರೆಸ್ ಮನೆಯಲ್ಲಿನ ಒಡಕಿನ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕುಟುಕಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕಡೆಯವರೇ ಶಾಸಕರನ್ನ ಫಾರಿನ್ ಟೂರ್ಗೆ ಕಳಿಸ್ತಾ ಇದ್ದಾರೆ. ದೆಹಲಿಯಿಂದ ಡಿಸಿಎಂ ಡಿಕೆ ರಾಜಕೀಯದ ಗನ್ ಹಿಡ್ಕೊಂಡೇ ಬಂದಿದ್ದಾರೆ. ಡಿಕೆ ಬ್ರದರ್ಸ್ ಇಬ್ರು ಬೀದಿಗೆ ಇಳಿದಿದ್ದಾರೆ ಅಂದ್ರು. ಫಾರಿನ್ ಟೂರ್ ಕಳಿಸಿದ್ದಾರೆ, ಸಿದ್ದರಾಮಯ್ಯ ಕಡೆ ಕಳಿಸಿರೋದು. ಅದಕ್ಕೆ ಡಿಕೆ ಶಿವಕುಮಾರ್ ಮಾಡ್ತಾರೆ. ನಾನೇನು ಡೆಲ್ಲಿ ಗಾಳಿ ಕುಡಿಯಕ್ ಬಂದಿಲ್ಲ ಅಂದ್ಮೇಲೆ ಅರ್ಥ ಆಯ್ತಲ್ಲ. ಗನ್ ಹಿಡ್ಕೊಂಡೇ ಬಂದಿದ್ದಾರೆ. ರಾಜಕೀಯದ ಗನ್ ಹಿಡ್ಕೊಂಡು ಅವರು ಅವ್ರ ತಮ್ಮ ಇಬ್ರು ಬೀದಿಗೆ ಇಳಿದಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಮೇಲೆ ವಿಶ್ವಾಸ ಹೆಚ್ಚಾದಂತಿದೆ. ದೆಹಲಿಯಲ್ಲಿ ನಿಂತು ಏನ್ ಹೇಳಬೇಕು ಅದನ್ನ ವರಿಷ್ಠರಿಗೆ ಹೇಳಿದ್ದೇನೆ ಅಂತ ವರಿಷ್ಠರ ಭೇಟಿ ಬಳಿಕ ಪಟ್ಟ ಸಿಕ್ಕೇ ಸಿಗುತ್ತೆ ಎಂಬ ವಿಶ್ವಾಸದ ಬಲ ಮತ್ತಷ್ಟು ಹೆಚ್ಚಾದಂತೆ ಕಾಣ್ತಾ ಇದೆ. ನಾನು ಯಾವತ್ತೂ ಐ ಲಿವ್ ಆನ್ ಹೋಪ್, ಐ ಲಿವ್ ಆನ್ ಕಾನ್ಫಿಡೆನ್ಸ್. ಶ್ರಮಕ್ಕೆ ಫಲ ಯಾವತ್ತೂ ಎಲ್ಲರಿಗೂ ಇದ್ದೇ ಇರ್ತದೆ. ನಿಮಗೂ ಇರ್ತದೆ, ನನಗೂ ಇರ್ತದೆ, ಎಲ್ಲರಿಗೂ ಇರ್ತದೆ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡುತ್ತೆ ಅನ್ನೋದು ಡಿಕೆ ಬಣದ ವಿಶ್ವಾಸ. ಆದರೆ ಬಜೆಟ್ ಮಂಡಿಸುವುದಕ್ಕೆ ಸಿಎಂ ಸಜ್ಜಾಗಿದ್ದಾರೆ. ಈ ನಡುವೆ ಫೆಬ್ರವರಿ 17ರ ಬಳಿಕ ಇಬ್ಬರಿಗೂ ಹೈಕಮಾಂಡ್ ಬುಲಾವ್ ನೀಡುತ್ತೆ ಎನ್ನಲಾಗ್ತಾ ಇದೆ. ಎಐಸಿಸಿ ಮೂಲಗಳ ಮಾಹಿತಿ ಪ್ರಕಾರ ಸಚಿವರು ನಾಯಕರನ್ನ ವರಿಷ್ಠರು ವಿಶ್ವಾಸಕ್ಕೆ ಪಡೆಯೋಕೆ ಮುಂದಾಗಿದ್ದಾರೆ. ಅಧಿಕಾರ ಹಂಚಿಕೆ ವಿಚಾರವಾಗಿ ಸಿಎಂ ಡಿಸಿಎಂ ಜೊತೆ ಪ್ರತ್ಯೇಕ ಮಾತನಾಡುವ ಸಾಧ್ಯತೆ ಇದೆ. ಕೈಮನೆಯ ಒಟ್ಟಾರೆ ಬೆಳವಣಿಗೆ ಮಧ್ಯೆ ಪ್ರಾರ್ಥನೆ ಮೇಲೆ ನಂಬಿಕೆ ಇಟ್ಟಿರುವ ಡಿಕೆ ನಡುವಿನಕೆರೆ ಅಜ್ಜಯ್ಯನ ಸನ್ನಿಧಿಗೆ ಭೇಟಿ ನೀಡಿದ್ರು. ಜಾತ್ರಾ ಮಹೋತ್ಸವದ ಧರ್ಮಸಭೆಯಲ್ಲಿ ಭಾಗಿಯಾಗಿದ್ರು. ಈ ವೇಳೆ ಮಾತನಾಡಿದ ಡಿಕೆ, ಅಜ್ಜಯ್ಯನ ಶಕ್ತಿ ಇಲ್ಲದೆ ಇದ್ರೆ ಈ ಸರ್ಕಾರ ಇಷ್ಟು ಶಕ್ತಿಯುತವಾಗಿ ಇರ್ತಾ ಇರಲಿಲ್ಲ ಅಂದ್ರು. ದೇವರ ಕೃಪೆ ನನ್ನ ಮೇಲೆ, ಸಮಾಜದ ಮೇಲೆ, ನಮ್ಮ ಸರ್ಕಾರದ ಮೇಲೆ 1000 ದಿನ ಆಗಿದೆ. ಇವತ್ತಿಗೆ ಈ ಪವಿತ್ರವಾದಂಥ ದಿನ ಬಂದು ಭೇಟಿ ಮಾಡೋಂಥ ಒಂದು ಅವಕಾಶ ಇವತ್ತು ನನಗೆ ದೇವರು ಒದಗಿಸ್ಕೊಟ್ಟಿದ್ದಾನೆ. ಇದೇ ಸಾಕು. ಡಿಸಿಎಂ ಡಿಕೆ ಹೊಸ ಹುಮ್ಮಸ್ಸಿನಲ್ಲಿದ್ದಾರೆ. ಅದಕ್ಕೆ ಬಂಡೆ ಆಪ್ತರ ವಿಶ್ವಾಸ ಹೆಚ್ಚಿಸಿದ್ರೆ ಇತ್ತ ಸಿಎಂ ಸಿದ್ದರಾಮಯ್ಯ ಆಪ್ತರು ಮಾತ್ರ ತ್ಯಾಗದ ಪ್ರಶ್ನೆಯೇ ಇಲ್ಲ ಅಂತಿದ್ದಾರೆ. ನಾಯಕರು ಯಾವತ್ತು ಹೇಳ್ತಾ ಇದ್ರು ಶುಭಗಳಿಗೆ ಬರಬೇಕಂತ. ಶುಭಗಳಿಗೆ ಶುಭ ಸಂದರ್ಭ, ಶುಭ ಕಾಲ ಬರಬೇಕು. ಆ ಸಮಯ ಹತ್ತಿರ ಬಂದಿದೆ ಅಂತ ನಮಗೆ ಅನಿಸುತ್ತೆ. ನೋಡಿ, ನಾನು ಹೇಳಿದ್ನಲ್ಲ, ತ್ಯಾಗ ಮಾಡೋಕ್ಕೆ ಪ್ರಶ್ನೆನೇ ಬರಲ್ಲ. ಈಗ ಬಡ್ಜೆಟ್ ಸೆಷನ್ ಆಗಬೇಕು. ಅವ್ರು 17ನೇ ಬಡ್ಜೆಟ್ ಕರ್ನಾಟಕ ರಾಜ್ಯದಾಗೆ ಎಂಟೈರ್ ಇಂಡಿಯಾ ದೇಶಕ್ಕೆ 17 ಬಡ್ಜೆಟ್ ಕೊಟ್ಟರು ಮುಖ್ಯಮಂತ್ರಿ ಯಾರೂ ಇಲ್ಲ. ನಮ್ಮ ಸಿದ್ದರಾಮಯ್ಯ ಅವ್ರು ಕೊಟ್ಟಿದ್ದಾರೆ. ಅವ್ರು ಭಾಳ ಬುದ್ಧಿವಂತಿದ್ದಾರೆ. ಬೇರೆ ಯಾರೇ ಸಿಎಂ ಆದರೂ ಕೂಡ ಸರ್ಕಾರ ನಡೆಸೋದು ಈಗಿನ ಪರಿಸ್ಥಿತಿ ಭಾಳ ಕಷ್ಟ ಇದೆ. ಎಷ್ಟರ ಮಟ್ಟಿಗೆ ನಮ್ಮ ಎಐಸಿಸಿ ಅಧ್ಯಕ್ಷರು ಹೇಳಿದ್ದಾರೆ ಅಂದರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಕಠಿಣವಾಗಿ ಹೇಳೋದಕ್ಕೆ ಎಐಸಿಸಿ ಅಧ್ಯಕ್ಷರಿಗೆ ಆಗೋದಿಲ್ಲ. ಅಷ್ಟಾದರೂ ಕೂಡ ನಮ್ಮಲ್ಲಿ ಶಾಸಕರಾಗಲಿ ಮತ್ತು ಮುಖಂಡರುಗಳಾಗಲಿ ಪದೇ ಪದೇ ಅದ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸರಿ ಕಾಣಿಸೋದಿಲ್ಲ. ಇದು ನಿಲ್ಲಬೇಕಿತ್ತು. ಸಿಎಂ ಸಿದ್ದರಾಮಯ್ಯ ಆಪ್ತ ಬಣದ ಶಾಸಕರು ವಿದೇಶ ಪ್ರವಾಸಕ್ಕೆ ಭರ್ಜರಿ ಪ್ಲಾನ್ ಮಾಡಿದ್ದಾರೆ. 50ಕ್ಕೂ ಹೆಚ್ಚು ಶಾಸಕರು ಫಾರಿನ್ ಟೂರ್ಗೆ ಲಗೇಜ್ ಹಿಡ್ಕೊಂಡು ತುದಿಗಾಲಲ್ಲಿ ಇದ್ರು. ಆದರೆ ಹೈಕಮಾಂಡ್ ವಿದೇಶ ಪ್ರವಾಸದ ಒಳಸುಳಿ ಅರಿತು ಬ್ರೇಕ್ ಹಾಕೋದಕ್ಕೆ ಮುಂದಾಯಿತು. ಆಗ ಶಾಸಕರು ಉಲ್ಟಾ ಹೊಡಿತಾ ಇದ್ದಾರೆ. ಫಾರಿನ್ ಟೂರ್ ಮಾಡುವಂಥದ್ದು ಕೆಲವು ಕಮಿಟಿಯಿಂದ ಹೋಗ್ತಾ ಇದ್ದಾರೆ. ಅದು ಕೆಲವು ನಮ್ಮ ಕಮಿಟಿಯಿಂದ ಅಂಥದ್ದು ಯಾವುದೂ ನಿರ್ಧಾರ ಆಗಿಲ್ಲ. ನಾನು ವೈಯಕ್ತಿಕ ಇದರಿಂದ ನಾನು ಹೋಗೋದು ಕ್ಯಾನ್ಸಲ್ ಮಾಡೀನಿ. ಇಲ್ಲ, ಫಾರಿನ್ ಟೂರು ನನಗೂ ಕೂಡ ಅದು ಎಲ್ಲ ಅನೇಕ MLAಗಳು ಮೊನ್ನೆ ಅಧಿವೇಶನ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಫಾರಿನ್ಗೆ ಹೋಗೋಣ ಅಂತಕ್ಕಂಥ ಚರ್ಚೆ ಬಂತು. ನನಗೂ ಆಹ್ವಾನಿಸಿದ್ರು. ಆದರೆ ನನಗೆ ಇಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಿಂದ ಇರೋದ್ರಿಂದ ನಾನು ದೆಹಲಿ ಟೂರ್ ಮುಗಿಸಿ ಬಂದ ಕೆಪಿಸಿಸಿ ಅಧ್ಯಕ್ಷರ ಬಳಿ ನಿಮ್ಮ ಪಕ್ಷದ ಶಾಸಕರು ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ ಅಂತ ಕೇಳಿದ್ರೆ ನನಗೇನು ಗೊತ್ತಿಲ್ಲ, ಕಳಿಸ್ತಾ ಇರೋರು ಏನು ಹೇಳಿಲ್ಲ ಅಂದ್ರು. ಸಚಿವ ರಾಮಲಿಂಗಾರೆಡ್ಡಿ ಅಧ್ಯಯನದ ಪ್ರವಾಸ ಅಷ್ಟೇ ಬಿಡಿ ಅಂತ ಸ್ಪಷ್ಟನೆ ಕೊಟ್ರು. ನನಗೇನು ವರದಿನೂ ತಾನು ತಗೊಂಡಿಲ್ಲ, ನಾನು ತಿಳ್ಕೊಳಕ್ ಪ್ರಯತ್ನನೂ ಪಟ್ಟಿಲ್ಲ. ನಾನು ಈಗ ನೀವು ಹೇಳಿದ ಮೇಲೆ ನಾನು ವಿಚಾರಿಸ್ತೀನಿ ಏನಂತ. ನನಗೆ ಗೊತ್ತಿಲ್ಲ. ಹೈಕಮಾಂಡ್ ಅವ್ರೇ ನನ್ನ ಹತ್ರ ಮಾತಾಡಿಲ್ಲ, ಇಲ್ಲಿಯವರು ಹೋಗೋರು ಮಾತಾಡಿಲ್ಲ, ಕಳಿಸ್ತಾ ಇರೋರು ನನ್ನ ಹತ್ರ ಮಾತಾಡಿಲ್ಲ. ಅಧ್ಯಯನಕ್ಕೆ ಹೋಗಿದ್ದಾರೆ ಅಷ್ಟೇ, ಕಮಿಟಿ ಹೋಗಿರೋದು, ಶಾಸಕರಲ್ಲ. ಆ ಸಮಿತಿಯಲ್ಲಿರ್ತಕ್ಕಂಥವರು ಸದಸ್ಯರು, ಶಾಸಕರು, ಅವರು ಅಧ್ಯಯನ ಪ್ರವಾಸ.
ಮೊದಲೇ ಆಡಳಿತ ಪಕ್ಷದಲ್ಲಿ ನಡೆಯೋದೆಲ್ಲವನ್ನೂ ಗುರ್ಗುಟ್ಕೊಂಡು ನೋಡ್ತಾ ಇರುವ ವಿಪಕ್ಷದ ನಾಯಕರು ಇಷ್ಟೆಲ್ಲ ನಡೀತಾ ಇದ್ರು ಸುಮ್ಮನಿರ್ತಾರ? ಕಾಂಗ್ರೆಸ್ ನಾಯಕರ ವಿರುದ್ಧ ಮಾತಿನ ಬಾಣ ಬಿಟ್ಟಿದ್ದಾರೆ. ನೋಡಿ, ಮೊನ್ನೆ ಇದಕ್ಕೆಲ್ಲ ಫಾರಿನ್ ಟೂರ್ ಕಳಿಸಿದ್ದಾರೆ. ಸಿದ್ದರಾಮಯ್ಯನವ್ರ ಕಡೆ ಕಳಿಸಿರೋದು, 100% ಸಿದ್ದರಾಮಯ್ಯನವ್ರ ಕಡೆನೆ ಕಳಿಸಿರೋದು. ಗುಂಪು ಗುಂಪಾಗಿ ಹೋಗೋದಿದೆಯಲ್ಲ, ಇನ್ನು ಆರ್ಗನೈಸ್ಡ್ ವೇ, ಯಾರು ಕೂಡ ಗುಂಪಾಗಿ ಹೋಗೋದಿಲ್ಲ, ತನ್ನ ಪಾಡಿಗೆ ತಾನು ಹೋಗ್ಬೋದು. ಆದ್ರೂ ಇದು ಸರ್ಕಾರ ಮಾಡ್ತಿರ್ತಕ್ಕ. ಕಾಂಗ್ರೆಸ್ದಲ್ಲಿ ಪ್ರವಾಸದ ಕಾರ್ಯಕ್ರಮ, ಎರಡನೇದು ಕುರ್ಚಿ ಬಡಿದಾಡದಿಂದ ಇವತ್ತು ಪ್ರವಾಸ